ಬೃಹತ್ ಸಮಾವೇಶ ಮಾಡಿ ಈ ರಾಜ್ಯಕ್ಕೆ ದೇಶಕ್ಕೆ ದಲಿತ ಶಿಕ್ಷೆಯನ್ನು ವೆಂಕಟರಮಣಯ್ಯ ಮೂಲಕ ರಾಜ್ಯಕ್ಕೆ ದೇಶಕ್ಕೆ ಅಪಾಯದ ಶಿಕ್ಷೆಯನ್ನು ಕೊಡುವಂತಹ ರಿಪಬ್ಲಿಕನ್ ಪಾರ್ಟಿಯ ಇವತ್ತು ಮತ್ತೆ 2024 ಫೆಬ್ರವರಿ 17ರಂದು ಮುಂದಿನ ಲೋಕಸಭಾ ಚುನಾವಣೆಗೆ ಇದು ನಾಂದಿಯಾಡುವಂತಹ ಸಮಾವೇಶ. ಇವತ್ತು ರಾಜ್ಯದಲ್ಲಿ ಆರಾಧನೆ ಸೃಷ್ಟಿಯಾಗಿದೆ. ಏನು 11,000 ಕೋಟಿ ಎಸ್ಸಿ ಮೀಸಲಿನ ಬೇರೆ ಇಲ್ಲಿ ಬರುವುದಿಲ್ಲ. 6 ರಾಜ್ಯ ಆಡಳಿತ ಸರ್ಕಾರಗಳು ದಲಿತರನ್ನು ಬಿಟ್ಟುಕೊಡುವ ಕೆಲಸ ಮಾಡುವ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಅಡ್ವಾಣಿ ಸಾಹೇಬರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕೆಂದ್ರೆ ಒಂದು ದಲಿತರನ್ನು ಅಧಿಕಾರಕ್ಕೆ ಬಂದಂತ ರಾಜ್ಯ ಸರ್ಕಾರ ದಲಿತರಿಗೆ ಒಂದು ರಾಜ್ಯದಲ್ಲಿ ಕಗ್ಗೊಲೆಗಳಿಂದ ಇದೆ, ದಲಿತರಿಗೆ ರಕ್ಷಣೆ ಇಲ್ಲ. ಆಯಾ ಕಾನೂನುಗಳಲ್ಲಿ ಪಕ್ಷಪಾತ ಮಾಡುವಂತಹ ಸಂದರ್ಭಗಳು ದಲಿತರ ಹೆಸರುಗಳನ್ನು ಮುಸಲ್ಮಾನರಿಗೆ ವಜೂಸಾತಿ ಮಾಡ್ತಾರೆ. ರಿಪಬ್ಲಿಕನ್ ಪಾರ್ಟಿಯಿಂದ ಮುಂದಿನ ಮುಂದಿನ ರಾಜಕೀಯಕ್ಕೆ ಇವತ್ತು ನಾಂದಿಯಾಗಿ ರಾಜ್ಯ ಸರ್ಕಾರಕ್ಕೆ ಏನು ದಲಿತರಿಗೆ ಮೀಸಲಾತಿ ಕಲ್ಪಿಸಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1945 ದಿವಸದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಪೂರ್ತಿ ತೊಂದರೆ ಕೊಟ್ಟಂತ ಪಕ್ಷ ಇವತ್ತು ಅಂಬೇಡ್ಕರ್ ಬಂದಿದೆ. ಇವರು ಅಂದ್ರೆ ಅಂಬೇಡ್ಕರ್ ಸೇರಿದಂತೆ ಪಕ್ಷ ಇರೋದಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪ್ರಣಾಳಿಕೆಗಳನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆರ್ಥಿಕ ಪ್ರಣಾಳಿಕೆಗಳನ್ನೇ ನಮ್ಮ ಪ್ರಣಾಳಿಕೆಗಳಲ್ಲಿ ಮೋಸ ಮಾಡಿ ಅಂಬೇಡ್ಕರ್ ಮೋಸ ಮಾಡುವಂತ ಪಾರ್ಟಿಗಳು ರಾಜ್ಯದಲ್ಲಿವೆ. ನಾವು ಮನಗಂಡರೆ ರಿಪಬ್ಲಿಕನ್ ಪಾರ್ಟಿಯ ಹೊಸ ಪಕ್ಷ ಅಲ್ಲ. ಬಾಬಾ ಸಾಹೇಬ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ನಾವು ಸಂವಿಧಾನವನ್ನು ಸಮಾನವಾದ ಭಾರತವನ್ನು ಈ ತಾನೇ ಆ ಸಮಾನತೆ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥಾಪಿತ ರಿಪಬ್ಲಿಕನ್ ಪಾರ್ಟಿಯ ಒಂದು ಕಾಲದಲ್ಲಿ ಈ ದೇಶದಲ್ಲಿ ವಿರೋಧ ಪಕ್ಷವಾಗಿ ಆಡಳಿತ ನಡೆಸುತ್ತಿದ್ದ ಬೃಹತ್ ದೊಡ್ಡ ಪಕ್ಷಗಳಾಗಿರುವ ರಿಪಬ್ಲಿಕನ್ ಪಾರ್ಟಿ ಆದ್ದರಿಂದ ನಾವು ಅಂಬೇಡ್ಕರ್ ಹೇಳ್ಕೊಳ್ಬೇಕಾಗ್ತದೆ. ಏನು ಆಡಳಿತ ನಡೆಸುತ್ತಿದ್ದ ಸರ್ಕಾರಗಳು ರಿಪಬ್ಲಿಕನ್ ಪಾರ್ಟಿಯ ಸುದ್ದಿಯನ್ನು ಇಬ್ಬರು ಮಾಡಿ ರಿಪಬ್ಲಿಕನ್ ಪಾರ್ಟಿಯ ಸುದ್ದಿಯಿಂದ ಬೆಳೆದ್ರೆ ಈ ದೇಶದಲ್ಲಿ ನಮ್ಮ ಉಳಿದ ಅವ್ರ ಮನೆಯಲ್ಲಿ ರಿಪಬ್ಲಿಕನ್